ನಮಸ್ಕಾರ ಆತ್ಮೀಯರೇ, ನಾವು ಇವತ್ತು ನಮ್ಮ ಬ್ರದರ್ ಕಾಯಿಪಲ್ಲೆ ಪ್ಲಾಟ್ನಾಗ ಇದೀವಿ. ಇಲ್ಲಿ ಏನಪ್ಪ ಅಂದ್ರೆ ವಿಶೇಷ ಯಾಕೆ ಈ ಕಾಯಿಪಲ್ಲೆ ಪ್ಲಾಟ್ ತೋರ್ಸಾತಿದ್ವಿ ಅಂದ್ರೆ ಭಾಳ ಜನ ಕಾಯಿಪಲ್ಲೆ ಮಾಡ್ತಾರೋ ಮತ್ತು ಕಾಯಿಪಲ್ಲೆ ಮಾಡಿದ ಬಳಿಕ ಲುಕ್ಸಾನ್ ಆಕತ್ತಿದ್ದಾರೆ. ಯಾಕೆ ಲುಕ್ಸಾನ್ ಆಕೈತಿ ಅಂದ್ರೆ ಒಮ್ಮೆ ಹುಯಿ ಅಂತೇಳಿ ಬದ್ನೆ ಗಿಡ ಹಚ್ಚೋದು, ಆ ಬದ್ನೆಕಾಯಿ 20 ರೂಪಾಯಿ ಕಿಲೋ ಆದಾಗೆ ಲುಕ್ಸಾನ್ ಆತ ಅನ್ನೋದು. ಒಮ್ಮೆ ಫುಲ್ ಟೊಮೆಟೊ ಹಚ್ಚೋದು, ಟೊಮೆಟೊ ಲುಕ್ಸಾನ್ ಆತ. ಅದಕ್ಕೆ ನಾವೊಂದು ಪ್ರಯೋಗ ಮಾಡಿದ್ವಿ. ಈಗ ಒಂದು 2-3 ಗುಂಟೆ ಐತದ. ಇದ್ರಾಗ ಉಳ್ಳಾಗಡ್ಡಿ, ಬೀನ್ಸ, ಮೂಲಂಗಿ, ಚೌಳಿ, ಅವ್ರಿ ಹಿಂಗೆ 4-5 ಥರ ಮಾಡೀವಿ. ಇಲ್ಲಿ ನೋಡ್ರಿ ನಮ್ಮ ಬ್ರದರ್ ಅದಾರು, ಅವ್ರ ಕಾಯಿಪಲ್ಯಾಗ ಇದು ಮಾಡತ್ತಾರ. ಯಾಕೆ ಈ ಥರ ಮಾಡಿದೆ ಅಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಬತ್ತಂದ್ರೆ ಲುಕ್ಸಾನ್ ಆಗಂಗಿಲ್ಲ, ಮತ್ತು ಲಾಭ ಅನಿಸ್ತೈತಿ. ನಾವು ಒಂದೇ ಥರ ಬೆಳೆ ಮಾಡಿ ಅದು ರೇಟ್ ಹತ್ತಲಿಲ್ಲ ಅಂದ್ರೆ ಇಲ್ಲೇ ಕಿತ್ತ ರೋಡ್ ಮ್ಯಾಗ ಒಗಿಯೋದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇಲ್ಲಿ ನೋಡ್ರಿ, ಇದೆಲ್ಲ ಮೂಲಂಗಿ ಪ್ಲಾಟ್ ಅದ. ಸ್ವಲ್ಪ ಮಾಡಿದ್ವು. ಆಯ್ತು, ಇಲ್ಲಿ ಚೌಳಿ ಹಾಕಿದ್ವು. ಅದು ಯಾಕೋ ಚೌಳಿನ ನಾಟ್ಯಂಗಿಲ್ಲ. ಇಲ್ಲಿ ನಾಟಾತವ್ರ ಚೌಳಿ. ಇಲ್ಲೊಂದು ಸ್ವಲ್ಪ ಮೂಲಂಗಿ ಐತಿ, ಇಲ್ಲೆಲ್ಲ ಚೌಳಿ ಐತಿ. ಇಲ್ಲಿ ಅವ್ರಿ ಹಾಕಿದ್ವು, ಇಲ್ಲಿ ಅವ್ರಿ ಹಾಕಿದ್ವಿ. ಎಲ್ಲನೂ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಯಾಕೆ ಹಾಕೋದಂದ್ರೆ ಒಮ್ಮೆ ಯಾವುದೋ ಆದರೂ ರೇಟ್ ಒಂದು ರೇಟ್ ಹತ್ತಲಿಕ್ಕೆ ಮತ್ತೊಂದು ರೇಟ್ ಹತ್ತೈತಿ. ಇದು ನೋಡಿ, ಇದು ಬೀನ್ಸ್ ರೀ. ಇದು ಬೀನ್ಸ್. ಇದು 3 ಮಡಿ. ಇಲ್ಲೆಲ್ಲ ಬೀನ್ಸ್ ಐತಿ. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ, ಇಲ್ಲಿ 2 ಮಡಿ ಉಳ್ಳಾಗಡ್ಡಿ ಹಾಕಿವಿ. ಸ್ವಲ್ಪ ಎಲ್ಲನೂ ಸ್ವಲ್ಪ ಇದು ಟ್ರಯಲ್ ಐತೆ. ಅದು ನಮ್ಮದು ಒಂದು ವಿಚಾರ ಐತಿ. ಒಂದು 5 ಗುಂಟೆದಾಗ 5ರಿಂದ 10 ಗುಂಟೆದಾಗ ಒಂದು 10 ಬೆಡ್ ಮಾಡಿ ಒಂದು 5 ಥರ ಕಾಯಿಪಲ್ಲೆ ಮಾಡ್ರೆ ಸ್ವಲ್ಪ ಲಾಭ ಆಕತಿ ಅಂತ ಹೇಳಿ ನೋಡೋದು. ಟ್ರಯಲ್ ಐತಿ. ಇದ್ರಾಗ ಎಷ್ಟು ಬರ್ತು ಏನು ಬರ್ತು ಅನ್ನೋದು ಮತ್ತೊಮ್ಮೆ ವಿಡಿಯೋ ಮಾಡಿ ಹಾಕ್ತೀವಿ. ಯಾಕೆ ಈ ಥರ ಮಾಡೋದಂದ್ರೆ ಇದು ಸಮಗ್ರ ಕೃಷಿ ಮತ್ತು ಏಕ ಬೆಳೆ ಅಲ್ಲ, ಅದು ಬಹು ಬೆಳೆ ಪದ್ಧತಿ. ಹಿಂಗೆ ಮಾಡ್ರೆ ಅನುಕೂಲ ಆಕೈತೆ ಅಂದರು ಈ ಥರ ಟ್ರಯಲ್ ಮಾಡತ್ತಿದ್ವು. ಇನ್ನೊಂದು ಸ್ವಲ್ಪ ಇಲ್ಲಿ ದಂಡಿಗೆ ಪುಂಡಿ ಹಾಕೋದೈತಿ. ಪುಂಡಿ ಮತ್ತು ಬೆಂಡಿ, ಪುಂಡಿ ಪಲ್ಲಿ ಬೆಂಡಿ ಹಾಕೋದೈತಿ. ಇಷ್ಟ ಐತೆ ನೋಡ್ರಿ, ಇಷ್ಟು ಮಾಡಿದ್ವು. ಮತ್ತು ಮುಂದಿಂದ ಎಟ್ಟೆಟ್ಟು ಬರ್ತೈತಿ, ಹೆಂಗೆ ಬರ್ತದೆ ಅನ್ನೋದು ಮುಂದಿನ ವಿಡಿಯೋದಾಗ ತಿಳಿಸ್ತೀನಿ. ನಮಸ್ಕಾರ.